ಕೇರಳದಲ್ಲಿ ತಲೆ ಎತ್ತಲಿದೆ ಮೊದಲ ಶರಿಯಾ ಜಿಮ್. ಮ್ಯೂಸಿಕ್ ಇಲ್ಲ, ಹಿಜಾಬ್ ಕಡ್ಡಾಯ, ಹುಡುಗ ಹುಡುಗಿಯರಿಗೆ ಸಪರೇಟ್ ತರಬೇತಿ. ಪಾಲಕ್ಕಾಡ್ನಲ್ಲಿ ಶುರುವಾಗಲಿದೆ ಮೊದಲ ಇಸ್ಲಾಮಿಕ್ ಕಾನೂನು ಆಧಾರಿತ ಜಿಮ್. ಇನ್ನು ಮುಂದೆ ಈ ಜಿಮ್ ನಲ್ಲಿ ಮ್ಯೂಸಿಕ್ ಇರಲ್ಲ. ತರಬೇತಿಗಂತ ಬರುವಂತಹ ಹುಡುಗಿಯರಿಗೆ ಹಿಜಾಬ್ ಕಡ್ಡಾಯ. ಮೈಯನ್ನ ಪೂರ್ತಿಯಾಗಿ ಬಟ್ಟೆಯಿಂದ ಮುಚ್ಚಿರಬೇಕು. ಹುಡುಗ ಹುಡುಗಿಯರಿಗೆ ಒಟ್ಟಿಗೆ ತರಬೇತಿ ಇರೋದಿಲ್ಲ. ಪ್ರತ್ಯೇಕ ಸಮಯದ ತರಬೇತಿ ಇರ್ತದೆ. ಈ ಜಿಮ್ ಇರುವಂತದ್ದು ದೂರದ ಅಫ್ಘಾನಿಸ್ತಾನದಲ್ಲಿ ಅನ್ಕೊಂಡಿದ್ದೀರಾ? ಅಲ್ಲ, ಇದು ನಮ್ಮ ಪಕ್ಕದ ಕೇರಳದ ಪಾಲಕ್ಕಾಡ್ನಲ್ಲಿ ತಲೆ ಎತ್ತಲಿರುವಂತಹ ಮೊದಲ ಇಸ್ಲಾಂ ಫ್ರೆಂಡ್ಲಿ ಜಿಮ್ ತರಬೇತಿ ಕೇಂದ್ರ. ಹೌದು, ಜಿಮ್ ಮಾಲೀಕರ ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಒಂದು ಇದೀಗ ವೈರಲ್ ಆಗಿದ್ದು, ಪಾಲಕ್ಕಾಡ್ನ ಪುತ್ತು ನಗರಂನಲ್ಲಿ 15 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಫಿಟ್ನೆಸ್ ತರಬೇತಿ ಕೇಂದ್ರ ಇನ್ನು ಮುಂದೆ ಇಸ್ಲಾಂ ಫ್ರೆಂಡ್ಲಿ ಎನ್ನುವಂತಹ ಬ್ಯಾನರ್ ನ ಅಡಿಯಲ್ಲಿ ಇಸ್ಲಾಮಿಕ್ ಕಾನೂನು ಆಧಾರಿತ ಜಿಮ್ ಆಗಿ ಪರಿವರ್ತಿಸಲಾಗುವುದು ಅಂತ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜಿಮ್ ನ ನಿಯಮ ಮತ್ತು ನಿಬಂಧನೆಗಳನ್ನ ಪಾಲಿಸಿದರೆ ಮುಸ್ಲಿಮೇತರ ನಂಬಿಕೆ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಜಿಮ್ ನಲ್ಲಿ ತರಬೇತಿ ಪಡೆಯಬಹುದು ಅಂತ ಹೇಳಿದ್ದಾರೆ. ಈ ಹೊಸ ಟ್ರೆಂಡ್ ನ ಜಿಮ್ಗೆ ಕೇರಳದಲ್ಲಿ ಮಿಶ್ರ ಪ್ರತಿಕ್ರಿಯೆ ಮತ್ತು ವಿರೋಧಗಳು ಕೇಳಿ ಬಂದಿದ್ದು, ಎಲ್ಲರೂ ಈ ರೀತಿಯ ಮತಾಧಾರಿತ ಫಿಟ್ನೆಸ್ ಸೆಂಟರ್ ಗಳನ್ನ ತೆರೆದರೆ ಸಾಮಾಜಿಕ ಸ್ಥಿತ್ಯಂತರ ಏರ್ಪಡಬಹುದು, ಸಂಸ್ಕೃತಿಯ ಮೇಲೆ ಬೇರೆಯದೇ ಪ್ರಭಾವ ಬೀರಬಹುದು ಅಂತ ಹೇಳ್ತಾ ಇದ್ದಾರೆ. 100% ಸಾಕ್ಷರ ಆಗುವುದು ಅಂದ್ರೆ 1000 ವರ್ಷ ಹಿಂದಕ್ಕೆ ಹೋಗುವುದು ಅಂತ ನೆಟ್ಟಿಗರೊಬ್ಬರು ಕಮೆಂಟ್ ಹಾಕಿದ್ದಾರೆ. ಒಂದು ವೇಳೆ ಯಾರಾದರೂ ಹಿಂದೂ ಸ್ನೇಹಿ ಜಿಮ್ ತೆರೆದಿದ್ರೆ ಕೇರಳದಲ್ಲಿ ನೆಟ್ಟಿಗರು ಯಾವೆಲ್ಲ ರೀತಿಯ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ರು, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಅನ್ನೋದನ್ನ ಒಂದು ಬಾರಿ ಊಹಿಸಿ ಅಂತ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ.